ಸಾಯಿರಾಮ್. ನನ್ನ ಮುದ್ದಿನ ಮಗುವೆ, ನಿನ್ನದೆಂದಿರುವುದು ಏನು, ಅದನ್ನು ನನಗೆ ನೀಡು. ನಿನ್ನ ಹೆಸರು, ನಿನ್ನ ಮನಸ್ಸು, ನಿನ್ನ ಆಲೋಚನೆ, ನಿನ್ನ ನಿರ್ಧಾರ, ನಿನ್ನ ಪ್ರೀತಿ, ನಿನ್ನ ಅಸ್ತಿತ್ವ, ನಿನ್ನ ಭಕ್ತಿ, ನಿನ್ನ ದುಃಖ, ನಿನ್ನ ಭಯ, ನಿನ್ನ ಕಷ್ಟ, ನಿನ್ನ ಗೊಂದಲ ಎಲ್ಲವನ್ನೂ ಈ ಸಾಯಿಗೆ ನೀಡು. ತನ್ನ ಅಸ್ತಿತ್ವದ ಸತ್ಯವನ್ನು ತಿಳಿದ ವ್ಯಕ್ತಿಗೆ ಎಲ್ಲ ದೇವರಿಗೆ ಸೇರಿರುವ ಸ್ವತ್ತು ಎಂಬುದು ಅರ್ಥವಾಗುತ್ತದೆ. ಯಾರ ಸ್ಮರಣೆಯಿಂದ ನಿನ್ನ ಮನಸ್ಸಿನಲ್ಲಿ ಸಂತೋಷವಿರುತ್ತದೆಯೋ ಅವರಿಗೆ ನಿನ್ನ ಗಮನವನ್ನು ನೀಡು. ಯಾರನ್ನು ನೆನೆದು ನಿನ್ನ ಮನಸ್ಸಿಗೆ ಸಂಕಟವಾಗುತ್ತದೆಯೋ, ನೋವಾಗುತ್ತದೆಯೋ, ಕೋಪ ಬರುತ್ತದೆಯೋ ಅವರನ್ನು ನನ್ನಲ್ಲಿ ಒಪ್ಪಿಸು. ಅವರಿಗೆ ತನ್ನನ್ನು ಒಪ್ಪಿಸಬೇಡ. ಅವರ ನಿಯಂತ್ರಣದಲ್ಲಿ ನಿನ್ನ ಜೀವನವನ್ನು ನಡೆಸಬೇಡ. ತಪ್ಪಿನಿಂದ, ಸುಳ್ಳಿನಿಂದ, ಅನ್ಯಾಯದಿಂದ ದೂರವಿರಲು ತಿಳಿದಿರುವ ನಿನ್ನಲ್ಲಿ ನನ್ನ ಶಕ್ತಿ ಇದೆ ಎಂದು ತಿಳಿದುಕೋ. ನನ್ನ ಶಕ್ತಿಯನ್ನು ಪಡೆದಿರುವ ನೀನು ಸದಾ ಎಲ್ಲರ ಜೀವನದ ಬೆಳಕಾಗಿರು. ತಾನೇ ತನ್ನ ಗುರುವಾಗಿರು. ತಪ್ಪು ಮಾಡಿದವರು ಹೆದರಬೇಕು. ತಪ್ಪನ್ನು ತಪ್ಪೆಂದೇ ಹೇಳುವ ನಿನಗೆ ಏಕೆ ಭಯ, ಏಕೆ ದುಃಖ? ಶಾಂತವಾಗಿರು. ಶಾಂತವಾಗಿ ಕುಳಿತು ನನ್ನ ಲೀಲೆಗಳನ್ನು ಗಮನಿಸು. ಈ ತಂದೆಗೆ ಎಲ್ಲ ತಿಳಿದಿದೆ. ನನ್ನ ಮಗುವೇ, ಈ ನಿನ್ನ ತಂದೆ ನಿನ್ನ ಸಹಾಯಕ್ಕೆಂದು ಬಂದು ಬಿಟ್ಟಿದ್ದೇನೆ. ಚಿಂತಿಸಬೇಡ, ನಾನಿದ್ದೇನೆ. ನಿನಗೆ ಎಲ್ಲ ಶುಭವೇ. ಜೈ ಸಾಯಿರಾಮ್.